ಹೇಳಿ ಮೇಡಮ್, ಫಿಲಮ್ ಹೇಗಿತ್ತು? ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳಾ ಜೂನಿಯರ್ ಮಹಾರಾಷ್ಟ್ರಿ ಮಾತಾಡ್ತಾ ಇದ್ದೀನಿ. ದೈವ ಸಿನಿಮಾದಲ್ಲಿ ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ದೂರ ಎಲ್ಲ ಲೊಕೇಶನ್ ಹುಡ್ಕೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಡು ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ಒಂಥರ ಎಫೆಕ್ಟಿವ್ ಆಗಿದೆ. ತುಂಬ ಈ ತೆಲುಗು ಮೂವಿ, ತಮಿಳ್ ಮೂವಿ ನೋಡಿದ್ರೆ ಯಾವ ಥರ ಎಫೆಕ್ಟ್ ಆಗಿರುತ್ತೆ ಆ ಲೆವೆಲಿಗೆ ತೊಗೊಂಡೋಗಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ನಿರ್ದೇಶನ ಮತ್ತು ಹೀರೋಗಿ ಮಾಡಿದ್ದಾರೆ ಮಂಜು ಅವರು. ಸೂಪರ್. ಏನು ಇಷ್ಟ ಆಯ್ತು ಮೇಡಮ್ ಸ್ಪೆಷಲ್ ಆಗಿ ಕಂಟೆಂಟು ಚೆನ್ನಾಗಿದೆ. ಅಂದರೆ ಇವಾಗ ಮ್ಯೂಸಿಕ್ ಆಗ್ಬೋದು, ರಿದಮ್ ಆಗ್ಬೋದು, ಮತ್ತು ಸ್ಟೋರಿನೂ ಚೆನ್ನಾಗಿದೆ. ಏನು ಹೇಳ್ತಾರೆ ಅಂದರೆ ಇವಾಗ ಎಲ್ಲರಿಗೂ ಇವತ್ತಿನ ಟ್ರೆಂಡ್ ಏನಿದೆ, ಫೈಟು ಜಾಸ್ತಿ ನೋಡ್ತಾರೆ ಜನ, ಹಿಂಗೆ ಒಳ್ಳೇದು ಮಾಡಬೇಕು ಅಂತ. ಈಗ ಶಾಲೆದು ಒಂದು ತೋರಿಸಿದರೆ ತುಂಬ ಚೆನ್ನಾಗಿದೆ. ಲೊಕೇಶನು ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂಥದ್ದು. ಅಂಥದ್ದೇನು ವಲ್ಗರ್ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೇ ಡೈರೆಕ್ಷನ್ನು ಮತ್ತು ಸಿನಿಮಾಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಲೈನ್ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಕಂಟೆಂಟ್ ಹೇಗಿದೆ ಸರ್? ಕಂಟೆಂಟ್ ತುಂಬ ಚೆನ್ನಾಗಿದೆ ಸರ್. ಓಕೆ ಸರ್, ಇನ್ನೂ ನೋಡದಿರೋರಿಗೆ ಏನಂತ ಹೇಳಿ ಕರೆಸ್ತೀರಾ? ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ಹೊಸವ್ರನ್ನ ಬೆಳೆಸಿ. ನಿಮ್ಗೆ ನೋಡ್ಬೋದು. ಏನು ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿದೆ. ಹಳ್ಳಿ ರೈತರದು ಚೆನ್ನಾಗಿದೆ ಸರ್. ಹೊಸ ತಂಡ ಸಿನಿಮಾ ಮಾಡಿದ್ದಾರೆ, ಹೆಂಗೆ ಅನಿಸ್ತು? ಪರವಾಗಿಲ್ಲ ಸರ್, ಚೆನ್ನಾಗಿದೆ, ನೋಡ್ಬೋದು. ಓಕೆ ಸರ್. ಹೀರೋ ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಸರ್? ಹೀರೋನು ಪರವಾಗಿಲ್ಲ ಸರ್. ನಿಮ್ಗೆ ಇಷ್ಟ ಆಯ್ತಾ ಸರ್? ನಮ್ಗೆ ಇಷ್ಟ ಆಯ್ತು ಸರ್, ನಮ್ಗೆ ಖುಷಿ ಆಯ್ತು. ಓಕೆ ಸರ್. ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ ಸಿನಿಮಾ, ನೋಡ್ಬೋದು. ಹೋಗೋ ಜಾಗ ಬಿಡಿ ಅಷ್ಟೇ. ಚೆನ್ನಾಗಿದೆ ಸಿನಿಮಾ. ಒಂದು ಹಳ್ಳಿಯ ಕತೆ. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಸಂಭಾಷಣೆ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಕ್ಯಾಮ್ರಾ ಬೇಕು ಆಲ್ಸೋ. ಒಂದು ಹೊಸತನ ಇದೆ. ನಾನು ಟ್ರೈಲರ್ ನೋಡಿದಾಗ ಹೇಳಿದ್ದೆ, ಏನೋ ಹೇಳಕ್ಕೆ ಹೊಟ್ಟಿದ್ದಾರೆ. ನನಗೂ ತುಂಬ ಕುತೂಹಲ ಇದೆ ಈ ನೋಡಬೇಕು ಅಂತ. ಬಟ್ ಹೊಸ ಪ್ರತಿಭೆಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಳ್ಳಿಯಲ್ಲಿ ನಡೆಯೋ ಕತೆ ಇದು. ಸಿಟಿಗಿನ್ನ ಡಿಫ್ರೆಂಟ್ ಆಗಿದೆ. ಸಿಟಿಯಲ್ಲಿ ಕತೆಗಳು ಬೇರೆ ಆಗುತ್ತೆ, ಹಳ್ಳಿ ಕತೆಗಳು ಬೇರೆ ಆಗುತ್ತೆ. ಸೊ ಹಳ್ಳಿಯಲ್ಲಿ ಒಂದು ಗೌಡ್ರು, ಒಂದು ಬಡ ರೈತನ ಮಧ್ಯ ಒಂದು ಕತೆ ಇದು. ತುಂಬ ಹಾರ್ಟ್ ಟಚಿಂಗ್ ಇದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಎವ್ರಿಥಿಂಗ್ ಈಸ್ ಗುಡ್. ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಂಥ ಸಿನಿಮಾ ಬಿಡಬೇಡಿ. ಇಂಥ ಒಳ್ಳೊಳ್ಳೆ ಪ್ರತಿಗಳನ್ನ ಪ್ರೋತ್ಸಾಹ ಮಾಡಿ. ಒಳ್ಳೆ ನಿರ್ದೇಶನವೂ ಮಾಡಿದ್ದಾರೆ. ಕತೆ ಚೆನ್ನಾಗಿ, ಒಂದು ಎಳೆ ಕತೆ ಏನಿದೆ ಅದನ್ನ ತುಂಬ ಚೆನ್ನಾಗಿ ಒಂದು ಹಳ್ಳಿ ವಾತಾವರಣದಲ್ಲಿ ತೊಗೊಂಡು ಹೋಗಿದ್ದಾರೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ನೋಡಿ, ನಿಮ್ಮ ಮನೆ ಮಂದಿಗೆ ಅಕ್ಕಪಕ್ಕದ ಎಲ್ಲರಿಗೂ ಹೇಳಿ, ಇಂಥ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಸಿನಿಮಾ ನೋಡಿ. ದೈವ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ತುಂಬ ಚೆನ್ನಾಗಿದೆ. ನಮ್ಮ ಫೈಟ್ ಮಾಸ್ಟರ್ ಗಿರಿ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫೈಟ್ ಎಲ್ಲ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮೂವಿಗೆ. ಸರ್, ಹೇಗಿತ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ನೋಡೋಂಥ ಫಿಲ್ಮ್. ಎಲ್ಲ ಹಿಂಗೆ ಹಿಡ್ಕೊಂಡ್ಬಿಟ್ರೆ ನಾಚ್ಕೊತಾರೆ. ತುಂಬಾ ಚೆನ್ನಾಗಿದೆ. ಹೊಸಬ್ರು ಏನೋ ಟ್ರೈ ಮಾಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲ ಬಂದು ಥಿಯೇಟರ್ಗೆ ಮೂವಿ ನೋಡಿ ಆ್ಯಂಡ್ ಎಲ್ರಿಗೂ ಸಪೋರ್ಟ್ ಮಾಡಿ. ಹೊಸಬ್ರಿಗೂ ತುಂಬ ಸಪೋರ್ಟ್ ಬೇಕಾಗಿದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಗೆ ಏನು ಇಷ್ಟ ಆಯ್ತು? ಮೂವಿ ಸ್ಟೋರಿ ಚೆನ್ನಾಗಿದೆ ಆ್ಯಂಡ್ ಎಡಿಟಿಂಗ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಚೆನ್ನಾಗಿದೆ, ಸಖತ್ತಾಗಿದೆ. ಹೊಸ ಪ್ರತಿಭೆಗಳನ್ನ ಆ್ಯಕ್ಚುಲಿ ಬೆಳೆಸಬೇಕು ಅಷ್ಟೇ. ಸಿನಿಮಾ ಅಂತೂ ಚೆನ್ನಾಗಿದೆ. ಒಂದು ಹಳ್ಳಿ ಸೊಗಡು, ವಿದ್ಯಾಸ ಬಗ್ಗೆ ಎಲ್ಲ ಚೆನ್ನಾಗಿದೆ ಮೇಡಮ್. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಸಿನಿಮಾ ಆರಾಮ್ಸೆ ನೋಡ್ಬೋದು. ಖಂಡಿತವಾಗ್ಲೂ ಶಿವರಾತ್ರಿಗೆ ಒಂದು 20 ನಿಮಿಷ ಸಕ್ಕತ್ತಾಗಿದೆ. ಅದೇ ಅಂದರೆ ಶಿವರಾತ್ರಿಗೆ ವ್ರತ ಮಾಡ್ತಾರಲ್ಲ, ಅಲ್ಲೊಂದು 2 ಅವರ್ ಅಲ್ಲಿ ಸ್ಪೆಂಡ್ ಮಾಡೋ ಬದಲು 2 ಅವರ್ ಸಿನಿಮಾ ನೋಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿನಿಮಾ ನನ್ನ ಲೈಫಲ್ಲಿ ಇದು ನನ್ನ ಫಸ್ಟ್ ಸಿನಿಮಾ. ಆಡಿಯನ್ಸ್ ಜೊತೆ ಕೂತ್ ನೋಡಿರೋದು ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಈ ಫೀಡ್ಬ್ಯಾಕು, ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದು, ಅದು ಡಬಲ್ ಖುಷಿ. ಎಲ್ಲರೂ ಸಿನಿಮಾ ಚೆನ್ನಾಗಿದೆ, ಅದ್ರ ಜೊತೆ ಕ್ಲೈಮ್ಯಾಕ್ಸು ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ. ಈ ಶಿವರಾತ್ರಿಗೆ 7 ಮಾಡಿಸಿದಂಥ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ನಮ್ಮ ಈ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ರಿಯಲಿ ನಿಮಗೆ ಡಿಸಪಾಯಿಂಟ್ ಆಗಲ್ಲ. ಬಂದು ಸಿನಿಮಾ ನೋಡಿ, ಆಮೇಲೆ ನಿಮ್ಮ ಫೀಡ್ಬ್ಯಾಕ್ ಬೇಕಾದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀವಿ. ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡಿದ್ದು ಏನಕ್ಕಂದರೆ, ನಾನು ಆವಾಗಲೇ ಟೀಸರ್ ಲಾಂಚ್, ಟ್ರೈಲರ್ ಲಾಂಚ್, ಪ್ರೆಸ್ ಮೀಟ್ಸಲ್ಲೆಲ್ಲ ಹೇಳಿದ್ದೀನಿ.
ಇದು ಅನಿವಾರ್ಯ ನಮ್ಮಂಥವ್ರಿಗೆ ಹೊಸಬ್ರಿಗೆ ಯಾರು ಡೈರೆಕ್ಷನ್ ಮಾಡೋಕ್ಕೆ ಬಿಗಿನಿಂಗಲ್ಲಿ ಮುಂದೆ ಬರಲ್ಲ. ಸೊ ಅನಿವಾರ್ಯವಾಗಿ ನಾನು ಡೈರೆಕ್ಷನ್ ಮಾಡಬೇಕಾಗಿತ್ತು. ಆ್ಯಂಡ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋನು. ನನಗೆ ಎರಡು ಎಕ್ಸ್ಪೀರಿಯೆನ್ಸು ಖುಷಿ ಕೊಡ್ತು. ಹಾಗೆ ನನ್ನ ತಂಡ ಚೆನ್ನಾಗಿರೋದ್ರಿಂದ ನಾನು ಎರಡೂ ಮ್ಯಾನೇಜ್ ಮಾಡೋದ್ರಲ್ಲಿ ಸಫಲನಾಗಿದ್ದೇನೆ.